ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಸಿ ಇ ಟಿ ಆಸ್ಪಿರೆಂಟ್ಸ್ಗೆ ಸ್ವಾಗತ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸಿ ಇ ಟಿ 2026 ಕೆಮಿಸ್ಟ್ರಿ ಸಬ್ಜೆಕ್ಟಿನಲ್ಲಿ ಯಾವ ಚಾಪ್ಟರ್ಸಿಂದ ಅತಿ ಹೆಚ್ಚು ಮಾರ್ಕ್ಸನ್ನು ಕೊಡಲಾಗುತ್ತದೆ, ಯಾವ ಚಾಪ್ಟರ್ಸನ್ನು ನಾವು ಅತಿ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು, ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಸೊ ನಾನು ನಿಮ್ಮ ವಿನಾಯಕ್, ಕೆಮಿಸ್ಟ್ರಿ ಫ್ಯಾಕಲ್ಟಿ. ಸೊ ನಾನು ಏನು ಮಾಡಿದ್ದೀನಿ, ಲಾಸ್ಟ್ 5 to 6 ಇಯರ್ ಕ್ವಶನ್ ಪೇಪರನ್ನು ತೊಗೊಂಡು ಚಾಪ್ಟರ್ ವೈಸ್ ಈ ಚಾಪ್ಟರಿಂದ ಎಷ್ಟು ಕ್ವಶನ್ಸ್ ಬಂದಿದೆ, ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯಾವ ಚಾಪ್ಟರನ್ನು ಓದಿದ್ರೆ ನಾವು ಎಷ್ಟು ಕ್ವಶನ್ ಅಟೆಂಡ್ ಮಾಡ್ಬೋದು, ಯಾವ ಚಾಪ್ಟರ್ಗೆ ಅತಿ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ಬೋದು, ಈ ವಿಷಯ ನಮಗೆ ಅರ್ಥ ಆಗುತ್ತೆ. ಸೊ ನೀವು ಅಬ್ಸರ್ವ್ ಮಾಡೋದಾದರೆ ಫಸ್ಟ್ PUC ಕೆಮಿಸ್ಟ್ರಿ ಚಾಪ್ಟರ್ಸ್ ಲಿಸ್ಟ್ ಮಾಡಿದ್ದೀನಿ. ಸೊ ಆ ಚಾಪ್ಟರ್ಸಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ಅಂತ. ಈಗ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ಸೊ ಈ ಚಾಪ್ಟರಿಂದ ಪ್ರತಿ ವರ್ಷ ಒಂದು ಕ್ವಶನನ್ನು ಬಂದಿದೆ. ಸ್ಟ್ರಕ್ಚರ್ ಆಫ್ ಆಟಮ್, ಇಲ್ಲಿ 1ರಿಂದ 2 ಕ್ವಶನ್. ಲಾಸ್ಟ್ ಇಯರ್ 2 ಕ್ವಶನ್ ಕೇಳಿದ್ದಾನೆ, ಅದನ್ನು ಬಿಟ್ಟರೆ ಇನ್ನು ಪ್ರತಿ ವರ್ಷ ಒಂದು ಕ್ವಶನನ್ನು ಕೇಳಿದ್ದಾರೆ. ಇನ್ನು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಇಲ್ಲಿ ಕೂಡ ಪ್ರತಿ ವರ್ಷ 1ರಿಂದ 2 ಕ್ವಶನ್ ಲಾಸ್ಟ್ ಇಯರ್ ಕೇಳಿಲ್ಲ. ಇದಾದಮೇಲೆ ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್, ಪ್ರತಿ ವರ್ಷ 2ರಿಂದ 3 ಕ್ವಶನನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಚಾಪ್ಟರ್ ಡಿಲೀಟ್ ಆಗಿದೆ. ಇನ್ನು ಥರ್ಮೋಡೈನಾಮಿಕ್ಸ್ ಪಾರ್ಟ್ ಬಂದರೆ ಥರ್ಮೋಡೈನಾಮಿಕ್ಸಲ್ಲಿ ಕೂಡ ಪ್ರತಿ ವರ್ಷ ಲಾಸ್ಟ್ ಇಯರ್ 3 ಕ್ವಶನನ್ನು ಕೇಳಿದ್ದಾರೆ. ಈಕ್ವಿಲಿಬ್ರಿಯಮ್ ಚಾಪ್ಟರಲ್ಲೂ ಪ್ರತಿ ವರ್ಷ 1ರಿಂದ 2, ಲಾಸ್ಟ್ ಇಯರ್ 4 ಕ್ವಶನನ್ನು ಕೇಳಿದ್ದಾರೆ. ಯಾಕೆ ಇವೆರಡು ಚಾಪ್ಟರ್ ವೆಯ್ಟೇಜ್ ಇನ್ಕ್ರೀಸ್ ಆಗಿದೆ ಅಂದರೆ, ಈ ಸ್ಟೇಟ್ಸ್ ಆಫ್ ಮ್ಯಾಟರ್, ಹೈಡ್ರೋಜನ್, S ಬ್ಲಾಕ್ ಎಲಿಮೆಂಟ್ಸ್, P ಬ್ಲಾಕ್ ಎಲಿಮೆಂಟ್ಸ್ ಈ ಚಾಪ್ಟರ್ ಡಿಲೀಟ್ ಆಗಿರೋದ್ರಿಂದ ಈ ಚಾಪ್ಟ್ರಲ್ಲಿ ಬರಬೇಕಾಗಿರುವಂಥ ಕ್ವಶನ್ಸ್ ಇಲ್ಲಿಗೆ ವೇಟೇಜ್ ಈ ಚಾಪ್ಟರ್ಸ್ಗೆ ಶಿಫ್ಟ್ ಆಗಿದೆ. ಸೊ ಈಕ್ವಿಲಿಬ್ರಿಯಮ್, ಸೊ ಪ್ರತಿ ವರ್ಷ 1ರಿಂದ 2, ಲಾಸ್ಟ್ ಇಯರ್ 4 ಕ್ವಶನ್ ಕೇಳಿದ್ದಾರೆ. ರೆಡಾಕ್ಸ್ ರಿಯಾಕ್ಷನ್ ಪ್ರತಿ ವರ್ಷ 1 ಕ್ವಶನ್ ಕೇಳಿದ್ದಾನೆ. ಸೊ ದೆನ್ ಮೇಜರ್ ಪಾರ್ಟ್ ದಟ್ ಈಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಪ್ರತಿ ವರ್ಷ 1ರಿಂದ 2 ಕ್ವಶನ್. ಫಸ್ಟ್ ಚಾಪ್ಟರ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್, 1ರಿಂದ 2 ಕ್ವಶನ್. ಅದರಲ್ಲಿ ಒಂದು ಪಾಯಿಂಟನ್ನು ನೀವು ನೆನ್ಪಿಟ್ಕೋಬೇಕು, IUPAC ನಾಮನ್ಕ್ಲೇಚರ್ 100% ಕ್ವಶನನ್ನು ಇಲ್ಲಿ ಕೇಳ್ತಾರೆ. ಇನ್ನು ಹೈಡ್ರೋಕಾರ್ಬನ್ಸ್ ಪ್ರತಿ ವರ್ಷ 2ರಿಂದ 3 ಕ್ವಶನ್, ಲಾಸ್ಟ್ ಇಯರ್ ಒಂದ್ಸಲಿ 5 ಕ್ವಶನ್ನು ಕೂಡ ಕೇಳಿದ್ದಾನೆ. ಸೊ ಹಾಗಾಗಿ ಇವೆರಡೂ ಚಾಪ್ಟರ್ಸ್ ಇಂಪಾರ್ಟೆಂಟ್. ಸೊ ಓವರಾಲ್ ನಿಮಗೆ ಫಸ್ಟ್ ಇಯರಿಂದ ಕರ್ನಾಟಕ CET ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂದರೆ, ಒಂದು ವರ್ಷ 17, ಒಂದು ವರ್ಷ 14, ಒಂದು ವರ್ಷ 15, ಕೆಲವೊಂದು ಸಲ 18. ಸೊ ವಿಲ್ ಕನ್ಸಿಡರ್ 15ರಿಂದ 17 ಕ್ವಶನ್ಸ್ ಪ್ರತಿ ವರ್ಷ ಫಸ್ಟ್ PU ಸಿಲೆಬಸ್ಸಿಂದ ಬರ್ತಾ ಇದೆ. ಸೊ ಹಾಗಾದರೆ ಈಗ ನಮಗೆ ಗೊತ್ತಾಗುತ್ತೆ ಸೆಕೆಂಡ್ PU ಸಿಲೆಬಸ್ ವಿಲ್ ಪ್ಲೇ ಮೇಜರ್ ಇಂಪಾರ್ಟೆಂಟ್ ರೋಲ್. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಈಗ ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಆಲ್ರೆಡಿ ಶುರು ಆಗಿದೆ, ಮುಂದಿನ ತಿಂಗಳು ಬೋರ್ಡ್ ಎಕ್ಸಾಮ್ ಇದೆ. ಅದರ ಜೊತೆಗೆ ನೀವು MCQ ಪ್ರಿಪ್ರೇಷನ್ ಜೊತೆಗೆ ಕರ್ನಾಟಕ CET MCQ ಪ್ರೀವಿಯಸ್ ಇಯರ್ ಕ್ವಶನನ್ನು ಸಾಲ್ವ್ ಮಾಡೋದಾಗಲಿ, ಅಥವಾ ಅದರ ಲೆವೆಲ್ MCQಸನ್ನು ಅತಿ ಹೆಚ್ಚು ಕ್ವಶನ್ಸನ್ನು ಸಾಲ್ವ್ ಮಾಡೋದ್ರಿಂದ ನಿಮ್ಮ CET ಪ್ರಿಪ್ರೇಷನ್ ಬೋರ್ಡ್ ಎಕ್ಸಾಮ್ ಜೊತೆಗೆ ನಡೆಯುತ್ತೆ. ಸೊ ಹಾಗಾಗಿ ಈಗ ನೀವು ಅಬ್ಸರ್ವ್ ಮಾಡೋದಾದರೆ ಸೆಕೆಂಡ್ ಇಯರ್ ಸಿಲೆಬಸ್ಸಲ್ಲಿ ಕರ್ನಾಟಕ PYQ ಟ್ರೆಂಡ್ಸ್ ನೋಡಿ, ಸೊಲ್ಯೂಷನ್ ಚಾಪ್ಟರಿಂದ ಪ್ರತಿ ವರ್ಷ 4 ಕ್ವಶನ್, 3ರಿಂದ 4 ಕ್ವಶನ್ ಕೇಳಿದ್ದಾನೆ. ಇನ್ನು ನೀವು ಎಲೆಕ್ಟ್ರೋ ಕೆಮಿಸ್ಟ್ರಿ ಚಾಪ್ಟರನ್ನು ಅಬ್ಸರ್ವ್ ಮಾಡಿದ್ರೆ ಇಲ್ಲೂ ಕೂಡ ಪ್ರತಿ ವರ್ಷ 3ರಿಂದ 4 ಕ್ವಶನನ್ನು ಕೇಳಿದ್ದಾನೆ. ಇನ್ನು ಕೆಮಿಕಲ್ ಕೈನೆಟಿಕ್ಸ್ ಇಲ್ಲೂ ಕೂಡ 3ರಿಂದ 4 ಕ್ವಶನ್. ಸೊ ಈ 3 ಚಾಪ್ಟರ್ ಯಾವುದು, ಸೊಲ್ಯೂಷನ್ಸ್, ಎಲೆಕ್ಟ್ರೋ ಕೆಮಿಸ್ಟ್ರಿ, ಕೆಮಿಕಲ್ ಕೈನೆಟಿಕ್ಸ್, ಫಿಸಿಕಲ್ ಕೆಮಿಸ್ಟ್ರಿ. ಸೊ 3 ಚಾಪ್ಟರಿಂದ ನಾವು ಆ್ಯನ್ ಅವರೇಜ್ 10ರಿಂದ 12 ಕ್ವಶನ್ಸನ್ನು ಅಬ್ಸರ್ವ್ ಮಾಡ್ಬೋದು. ಇನ್ನು ಈ 3 ಚಾಪ್ಟರ್ಸ್ ಡಿಲೀಟ್ ಆಗಿದೆ. ಸೊ ಮೇಜರ್ ಪಾರ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ದಟ್ ಈಸ್ D and F ಬ್ಲಾಕ್ ಎಲಿಮೆಂಟ್ಸ್ ಆ್ಯಂಡ್ ಕೋಆರ್ಡಿನೇಷನ್ ಎಲಿಮೆಂಟ್ಸ್. ಪ್ರತಿ ವರ್ಷ ಇವೆರಡು ಚಾಪ್ಟರಿಂದ 8ರಿಂದ 9 ಕ್ವಶನ್, 8ರಿಂದ 9 ಕ್ವಶನನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಯಾರಿಗೆಲ್ಲ ಕೆಮಿಸ್ಟ್ರಿ ಕಷ್ಟ ಅಂತ ಅನಿಸುತ್ತೆ ಅವರು ಫಸ್ಟ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎರಡೇ ಚಾಪ್ಟರ್ ಓದಿದ್ರೆ 7ರಿಂದ 8 ಕ್ವಶನನ್ನು ಅಟೆಂಡ್ ಮಾಡ್ಬೋದು. ಇದಾದಮೇಲೆ ನಮ್ಮ ಮೇಜರ್ ಪಾರ್ಟ್ ಬರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರತಿ ಚಾಪ್ಟರಿಂದ 2ರಿಂದ 3, ಕೆಲವೊಂದು ಸಲ 4 ಕ್ವಶನನ್ನು ಕೂಡ ಕೇಳಿದ್ದಾರೆ, ಕೆಲವೊಂದು ಸಲ 5 ಕ್ವಶನನ್ನು ಕೂಡ ಕೇಳಿದ್ದಾರೆ. ಇಲ್ಲಿ ಒಂದು ಪಾಯಿಂಟನ್ನು ನೀವೆಲ್ಲರೂ ನೆನ್ಪಿಟ್ಕೋಬೇಕು, ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಕೆಲವೊಂದು ರಿಯೇಜೆಂಟ್ಸ್ ಎಲ್ಲ ಚಾಪ್ಟರಲ್ಲೂ ರಿಪೀಟ್ ಆಗುತ್ತೆ.
ಸೊ ಹಾಗಾಗಿ ಮೇಜರ್ ಕ್ವಶನ್ಸ್ ದೇ ವಿಲ್ ಇಂಟರ್ಲಿಂಕ್ ಫ್ರಮ್ ದೀಸ್ 3 to 4 ಚಾಪ್ಟರ್ಸ್. ಈಗ ಆಲ್ಕೆನ್ಸ್ ಆ್ಯಂಡ್ ಹಾಲೋರೆನ್ಸಲ್ಲಿ ಇರೋ ರಿಯೇಜೆಂಟ್ಸ್ ಕೆಲವೊಂದು ಆಲ್ಡಿಹೈಡ್ ಕೀಟೋನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲೂ ಇದೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಆ ಚಾಪ್ಟರ್ಸನ್ನು ಇಂಟರ್ಲಿಂಕ್ ಮಾಡಿ ಕ್ವಶನ್ಸನ್ನು ಕೇಳುವಂಥದ್ದು. ಇದು ಒಂದೇ ಕಾರಣದಿಂದ ತುಂಬ ವಿದ್ಯಾರ್ಥಿಗಳಿಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಅಂತ ಅನಿಸೋದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಸ್ಟೂಡೆಂಟ್ಸ್ ಏನು ಮಾಡಬೇಕು, ಎಲ್ಲ ಚಾಪ್ಟರ್ಸನ್ನು ಇಂಟರ್ಲಿಂಕ್ ಮಾಡಿಕೊಂಡು ಓದಬೇಕು. ಒಂದು ಚಾಪ್ಟ್ರು ಆರ್ಗ್ಯಾನಿಕ್, ಇನ್ನೊಂದು ಚಾಪ್ಟರ್ ಫಿಸಿಕಲ್, ಆ ರೀತಿ ಓದಿದ್ರೆ ಕಷ್ಟ ಆಗುತ್ತೆ. ಸೊ ಟೋಟಲ್ ನೀವು ಅಬ್ಸರ್ವ್ ಮಾಡೋದಾದರೆ ಸೆಕೆಂಡ್ ಇಯರಿಂದ 43ರಿಂದ 45 ಕ್ವಶನ್ನ ಕೇಳ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಕರ್ನಾಟಕ CET ಪ್ರಿಪ್ರೇಷನ್ ಏನು ಮಾಡಬೇಕು, ನಾವು ಫಸ್ಟ್ ಸೆಕೆಂಡ್ ಇಯರ್ ಸಿಲೆಬಸ್ಸಿಂದ ಶುರು ಮಾಡಬೇಕು. ಸೊ ಕೆಲವೊಂದಿಷ್ಟು ಜನ ವಿದ್ಯಾರ್ಥಿಗಳು ಡ್ರಾಪ್ ಆಗಿ ಬರೀತಿರ್ತೀರ, ಅವರು ಕೂಡ ನೀವೇನು ಮಾಡಿ ಫಸ್ಟ್ ಸೆಕೆಂಡ್ ಇಯರ್ ಸಿಲೆಬಸ್ಸನ್ನು ಓದಿ, ಅದಾದಮೇಲೆ ಫಸ್ಟ್ ಇಯರ್ ಸಿಲೆಬಸ್ಸಿಗೆ ಬನ್ನಿ. ಸೊ ಒನ್ ಮೋರ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್, ಫಸ್ಟ್ ಇಯರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಕೆಮಿಕಲ್ ಬಾಂಡಿಂಗ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ, GOC ಆ್ಯಂಡ್ ಹೈಡ್ರೋಕಾರ್ಬನ್ಸ್. ಈ 3 ಚಾಪ್ಟರ್ಸು ನಿಮ್ಮ ಸೆಕೆಂಡ್ ಇಯರ್ ಸಿಲೆಬಸ್ಸಿಗೆ ಫೌಂಡೇಶನ್ ಥರ. ಸೊ ಇವೆರಡು ಚಾಪ್ಟರ್ ಗೊತ್ತಿಲ್ಲ ಅಂದರೆ ಇನ್ನು ನೆಕ್ಸ್ಟ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತುಂಬ ಕಷ್ಟ ಆಗುತ್ತೆ. ಇನ್ನು ಕೆಮಿಕಲ್ ಬಾಂಡಿಂಗ್ ಗೊತ್ತಿಲ್ಲ ಅಂದರೆ ನಿಮಗೆ D and F ಬ್ಲಾಕಲ್ಲೂ ಕೂಡ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಈ 3 ಚಾಪ್ಟರ್ಸ್ ಫಸ್ಟ್ ಇಯರಲ್ಲಿ ಸ್ವಲ್ಪ ಡೀಟೇಲಾಗಿ ಓದಬೇಕು. ಇದೇ ರೀತಿ ನಾವು ಬಯಾಲಜಿ, ಫಿಸಿಕ್ಸ್ ಮತ್ತು ಮ್ಯಾಥ್ಸ್ ಸಬ್ಜೆಕ್ಟ್ಗೂ ಕೂಡ ಟ್ರೆಂಡ್ ಅನಾಲಿಸಿಸನ್ನು ರಿಲೀಸ್ ಮಾಡ್ತೀವಿ. ಸೊ ಆ ವೀಡಿಯೋಸನ್ನು ನೀವು ತೇಜ್ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನೀವು ವೀಡಿಯೋಸನ್ನು ನೋಡ್ಬೋದು. ಸೊ ಯಾವುದೇ ವೀಡಿಯೋ ರಿಲೀಸ್ ಆದರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಆ ವಿಡಿಯೋವನ್ನು ನೋಡಿ ನಿಮ್ಮ ಪ್ರಿಪ್ರೇಷನ್ ಪ್ಲ್ಯಾನನ್ನು ಮತ್ತಷ್ಟು ಹೆಚ್ಚಿಸ್ಬೋದು. ಹಂಗೆ ಎಲ್ಲ ಸಬ್ಜೆಕ್ಟ್ಗಳ ಟ್ರೆಂಡ್ ಅನಾಲಿಸಿಸ್ ನಿಮ್ಗೇನಾದರೂ ಬೇಕಾದರೆ ಯು ಕ್ಯಾನ್ ಡೌನ್ಲೋಡ್ ಅವರ್ ತೇಜ್ ಅಕಾಡೆಮಿ ಆ್ಯಪ್ ಫ್ರಮ್ ಪ್ಲೇಸ್ಟೋರ್ಗೆ ಹೋಗಿ ನೀವು ತೇಜ್ ಅಕಾಡೆಮಿ ಅಂತ ಟೈಪ್ ಮಾಡಿದ್ರೆ ಈ ಸಿಂಬಲ್ ಬರ್ತದೆ. ಸೊ ಯು ಕ್ಯಾನ್ ಡೌನ್ಲೋಡ್ ದ ತೇಜ್ ಅಕಾಡೆಮಿ ಆ್ಯಪ್. ಇದಾದ ಮೇಲೆ ನೀವು CET ಅಪ್ಲಿಕೇಶನ್ಸ್ ಆಲ್ರೆಡಿ ಶುರುವಾಗಿದೆ. ಸೊ CET ಅಪ್ಲಿಕೇಶನ್ಸಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬಂದರೂ, ಕೌನ್ಸ್ಲಿಂಗ್ ಪಾರ್ಟ್ ಆಗಲಿ, ಡಾಕ್ಯುಮೆಂಟ್ಸ್ ರಿಲೇಟೆಡ್ ಆಗಲಿ, ಅಥವಾ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಎರರ್ ಬರ್ತಿದೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೂ ನಿಮಗೇನಾದರೂ ಉತ್ತರ ಬೇಕು, ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಾಂಟ್ಯಾಕ್ಟ್ ದಿಸ್ ನಂಬರ್ 9071455466. ಈ ನಂಬರ್ಗೆ ನೀವು ಮೆಸೇಜನ್ನು ಮಾಡ್ಬೋದು. ಸೊ ಅದು ರಿಲೇಟೆಡ್ ಏನೇ ಪ್ರಾಬ್ಲಮ್ ಇದ್ದರೂ ಸೊ ವಿ ವಿಲ್ ಹೆಲ್ಪ್ ಯು ಟು ಸಾಲ್ವ್ ದ್ಯಾಟ್. ಸೊ ಥ್ಯಾಂಕ್ ಯು ಎವ್ರಿ ಒನ್.